happy moment for all the parents because we never played. This is after a long time we are playing the games. Thanks for the school for conducting these games for parents. ನಾವು ಕೊಪ್ಪಳದವರು ಸರ್ಸ್ಗೆ ಮತ್ತೆ ಟೀಚರ್ಸ್ಗೆ ಬಹಳ ಥ್ಯಾಂಕ್ಸ್. ಬಹಳ ಪೇಷನ್ಸ್ ಇಂದ ನಾವು ಸೋಲಿಗೆಲ್ಲಿ ಒಂದ್ಸಲ ಆಟ ಆಡಂತ ಎನ್ಕರೇಜ್ ಮಾಡಿ ಆಡ್ಸಿದ್ರೆ ಹಂಗಾಗಿ ಸರ್ಸ್ಗೆ ಟೀಚರ್ಸ್ ಎಲ್ಲರಿಗೂ ಒಂದ್ಸಲ ನನ್ನ ಧನ್ಯವಾದ. ತೀರಾ ಸೋಲಿ ಬೀಳಿ ಎಲ್ಲರೂ ಆಡಿದ್ರೆ ಅದೊಂದು ಒಬ್ರು ನೋಡಿ ಒಬ್ರು ಎಲ್ಲರಿಗೂ ಖುಷಿ ಆಯ್ತು. ಹಾಗಾಗಿ ಈ ಸ್ಕೂಲಿಗೆ ಬಹಳ ಧನ್ಯವಾದ ಟೀಚರ್ಸ್ಗೆ ಮತ್ತು ಸರ್ಗೆ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳಿಗೂ ಎಲ್ಲರಿಗೂ ಧನ್ಯವಾದ. खुशी हुई गेम खेलकर बचपन का दिन याद आ गया. थैंक यू. ನಾವು ಪೇರೆಂಟ್ಸ್ ಮನೆಯಲ್ಲಿ ಬರೀ 4 ಗೋಡೆ ಮಧ್ಯದಲ್ಲಿ ಇರ್ತೀವಿ. ಈ ತರ ಏನೋ ಆಟ ಆಡಂಗಿಲ್ಲ, ಜಾಸ್ತಿ ನಗಂಗಿಲ್ಲ, ಮಾತಾಡಂಗಿಲ್ಲ. ಇವತ್ತು ನಿನ್ನಂತೂ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಬಂದು ಬಹಳ ಖುಷಿಯಾಗಿ ಆಟ ಆಡಿದ್ವಿ. ಎಲ್ಲರೂ ಚೆನ್ನಾಗಿ ಆಡಿದ್ವಿ ಅಲ್ಲ. ಸೋನಿ ಗೆಲ್ಲೆ ಒಟ್ಟು ಮಕ್ಕಳಿಗೋಸ್ಕರ ವರ್ಷ ಈ ಥರ ಪೇರೆಂಟ್ಸ್ ನಾನು ಜಾಸ್ತಿ ಟೀಚರ್ಸ್ಗೆ ಹೆಡ್ ಮಾಸ್ಟರ್ಗೆ ಯಾಕಂದ್ರೆ ಅಷ್ಟು ಪೇಷನ್ಸ್ ಇಂದ ಈ ಸಣ್ಣ ಮಕ್ಕಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಆಶೀರ್ವಾದ ಅಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳಿದ್ರೆ ಖುಷಿಯಿಂದ ಭಯ ಇರುತ್ತೆ. ನಮ್ಗೆ ಯಾಕ್ರಿ ಪ್ಲೀಸ್ ನಾವು ಅಷ್ಟೇ ನೀವು 2 ದಿವಸ ಮಾಡಿದ್ದೆ ಇಲ್ಲ 2 ದಿವಸ ಕಡಿಮೆ ಸರ್ ನಿಜವಾಗ್ಲೂ ಕಡಿಮೆ ಸರ್. ನೀವು ಮಕ್ಕಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡೋಕ್ಕಿಂತ ಪೇರೆಂಟ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಿ ಸರ್. ಯಾಕಂದ್ರೆ ಮಕ್ಕಳು ಆಟ ಆಡ್ತಾರೆ, ನಮ್ಮ ಪೇರೆಂಟ್ಸ್ ಆಟ ಆಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಸರ 3 ಅಮ್ಮ ನೀನು ಆಡಮ್ಮ, ಅಮ್ಮ ನೀನು ಆಡಮ್ಮ ಅಂತಿದ್ರೆ ನಮಗೆ ಖುಷಿ. ನಾನು ಹೆಂಗೆ ಹೋಗ್ಬಿಟ್ಟು ಗಿಡಕ್ಕೆ ಬೇಡ ಅಂತ ನಾನು ಅಂದ್ರೆ ಅಂತಂದೆ. ಆದರೆ ನನ್ನ ಗ್ರೂಪ್ನೊಳಗೆ ಕಡೆ ಬಂದು ನೋಡೋದು ಅವ್ರಿಗೆ ಅಯ್ಯೋ ನಾ ಬಿದ್ದೆ ಅಂತ. ಆದರೆ ನೋಡೋರಿಗೆ ಅಯ್ಯೋ ಬಿದ್ದಿರಲ್ಲ ಅದು ಎತ್ತಿ ಇರುತ್ತೆ. ನಾನೇ ಬಿದ್ದೆ ಕಬಡ್ಡಿ ಆಡ್ಬೇಕಾದ್ರೆ ಎಷ್ಟು ಜನ ಬಂದ್ರು ಅಂದ್ರೆ ಎಷ್ಟು ಖುಷಿ. ಅವ್ರು ಬಿದ್ದವ್ರೆ ಎತ್ತಿಸಾರಲ್ಲ ಅದು ಭಾರಿ ನನಗೆ ಇದಿನ್ನೂ ನನಗೆ ಏನಂತ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಆ ಥರ ಭಾರಿ ಖುಷಿ ನನಗೆ ಸರ್. ಇಷ್ಟೆಲ್ಲ ನೀವು ಕಂಟ್ರೋಲ್ ಮಾಡಬೇಕು ಸರ್. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. बहुत अच्छा लगा है. बहुत अच्छा लगा है. मेरा बचपन का दिन याद आ गया और स्कूल को सभी याद आ गया. इसके लिए थैंक यू. ನಾನು ಗೋಡೆ ಮತ್ತೆ ಇದಕ್ಕೆ ನನಗೆ ಏನು ಗೊತ್ತಾಗ್ತಿದ್ದಿಲ್ಲ. ಇಲ್ಲಿ ಬಂದು ಆಟ ಆಡಿದ್ರೆ ನನಗೆ ಖುಷಿ ಅನ್ನಿಸ್ತು, ಬಹಳ ಖುಷಿ ಅನ್ನಿಸ್ತು ಸರ್. ಪ್ರಕಾರ ಎಲ್ಲೋ ಒಂದು ಶಾಲೆಗಳಲ್ಲಿ ಪೇರೆಂಟ್ಸ್ಗೆ ಈ ಥರ ಗೇಮ್ಗಳನ್ನ ಇಟ್ಟು ಆಟ ಆಡಿಸ್ತಾರೆ. ಆದರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಪಾಲಕರಿಗೂ ಕೂಡ ಒಂದು ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗ್ತೀವಿ. ಟೀಚರ್ಸ್ ಕೂಡ ಆ ಮಕ್ಕಳನ್ನ ಯಾವ ಥರ ಅವರು ಟ್ರೀಟ್ ಮಾಡ್ತಾರ, ನಮ್ಗೆ 2 ದಿನ ಅದೇ ಥರ ಟ್ರೀಟ್ ಮಾಡಿ ತಮ್ಮ ಸಮಯವನ್ನು, ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದ್ರು. ನಾವು ಕೂಡ ಈ ಒಂದು ಮಕ್ಕಳ ಥರ ಆದ್ವಿ. ಇಷ್ಟು ಗೇಮ್ ಬಗ್ಗೆ ಹೇಳ್ಬೋದು. ನಮ್ಮ ಕೆಲಸದ ಒತ್ತಡದಾಗಿರ್ತೀವಿ ಅಂತಂದಾಗ ನೀವು ಎಕ್ಸಲೆಂಟ್ ಸ್ಕೂಲ್ ಟೀಚರ್ಸ್ ಎಲ್ಲರೂ ನಮ್ಮ ಮನಸ್ಸಿನ ಎಲ್ಲ ಒತ್ತಡನ ದೂರ ಮಾಡಾಕ ನಮ್ಮ ಕೆಲಸದ ಒತ್ತಡನ ನಾವೆಲ್ಲನೂ ಬಿಟ್ಟು ಪೇರೆಂಟ್ಸ್ ಏನು ಅಂತಂದು ನಾವೆಲ್ಲರೂ ಇರೋ ಕೆಲಸನ ಬದಿಗೊತ್ತಿ ಅವ್ರ ಸ್ಟೂಡೆಂಟ್ಸಿಗೆ ಟೈಮ್ ಬಿಟ್ಟು ನಮಗೆ ಈ ಥರ ಅವಕಾಶ ಮಾಡಿಕೊಟ್ಟಾರಂದ್ರೆ ನಾವು ಯೂಸ್ಫುಲ್ ಮಾಡ್ಕೊಳ್ಳೋದಂತ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದಕ್ಕೆ ನಮಗೆ ಪೋಷಕರು ಮಾತ್ರ ಎಲ್ಲಿ ಅವಕಾಶ ಸಿಗಂಗಿಲ್ಲ, ಸ್ಟೂಡೆಂಟ್ಸಿಗೆ ಇರ್ತಾವ. ಅಂತಂದಾಗ ನಮ್ಗೆ ಇವರು ಟೀಚರ್ಸ್ ಎಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟು ನಾವು ಸೋಲ್ತೀವೋ ಗೆಲ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಮಗೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೊಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ಟು ಪೇರೆಂಟ್ಸ್ಗೆಲ್ಲೇ ಅವಕಾಶ ಸಿಗಲ್ಲ. ಇಲ್ಲಿ ಸ್ಕೂಲ್ನಾಗ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲ ನೀವು ಎಕ್ಸಲೆಂಟ್ ಸ್ಕೂಲ್ ಟೀಚರ್ಸ್ ಸಿಬ್ಬಂದಿಗೆ ನಾನು ಆರ್ಟಿ ಥ್ಯಾಂಕ್ ಯು ಪೇರೆಂಟ್ಸ್ ಪರವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ದೇವರಾಜ್ ಅಂತ. KSRTCಯಲ್ಲಿ ವರ್ಕ್ ಮಾಡ್ತೀನಿ ಆಡಳಿತಾಧಿಕಾರಿಯಾಗಿ. ಫಸ್ಟ್ ಆಫ್ ಆಲ್ ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟೊಂದು ಸ್ಟೂಡೆಂಟ್ ಜೊತೆಗೆ ಇಷ್ಟೊಂದು ಪೇರೆಂಟ್ಸ್ಗೆ ಹ್ಯಾಂಡಲ್ ಮಾಡಿದ್ರು. ನನಗನ್ನಿಸ್ತು ಸರ್ ಈ ಪೇರೆಂಟ್ಸ್ಗೂ ಅಡ್ಮಿಷನ್ ಮಾಡ್ಬೋದು ಇಲ್ಲಿ ಅನ್ಸ್ತೀನಿ. ಅವ್ರಿಗೊಂದು ಹೊಸ ಸ್ಕೂಲ್ ತೆಗೆದು ಅವ್ರದ್ದು ಅಡ್ಮಿಷನ್ ಮಾಡ್ಬೋದು. ಬಟ್ ನೀವು ಸ್ಟೂಡೆಂಟ್ಸ್ಗೆ ಹ್ಯಾಂಡಲ್ ಮಾಡೋದಂಗೆ ಪೇರೆಂಟ್ಸಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ ನಾನು. ಆಮೇಲೆ ಬೈ ಕೆಲವೊಂದು ಗೇಮ್ಸ್ ಆಡಿಸಿದ್ರಲ್ಲ, ಆ ಗೇಮ್ಸಲ್ಲಿ
ನಿಮಗೆಲ್ಲ ಇವತ್ತು ಆ್ಯಕ್ಟಿವ್ ಆಗಿದ್ದೀವಿ ಅನ್ಕೋತ ಪೇರೆಂಟ್ಸ್ ಆ್ಯಕ್ಟಿವ್ ಆಗಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಚೈಲ್ಡ್ಹುಡ್ ನೆನಪಂತು ನಮಗೆ ನಾವು ಆಡಿದ್ದೀವಿ ನಮಗೆ ಚಾನ್ಸ್ ಸಿಗಲ್ಲ ಅನ್ನೋದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ಕಲಿಯೋದಕ್ಕೆ ಏಜ್ ಲಿಮಿಟ್ ಇಲ್ಲ, ಅಚೀವ್ ಮಾಡೋದಕ್ಕೆ ಏಜ್ ಲಿಮಿಟ್ ಇಲ್ಲ. ಇಂಥ ಒಂದು ಸ್ಕೂಲಲ್ಲೇ ಓದಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಸರ್ನ ಆದರು ಎಲ್ಲರೂ ಸಣ್ಣವರಿಂದ ಓದಿ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಾರೆ. ಸೊ ನಾವು ಇದನ್ನು ತಿಳ್ಕೊಂಡು ಮಕ್ಕಳಿಗೆ ಟೀಚರ್ಸು ಟೀಚ್ ಮಾಡ್ತಾರೆ. ಇಷ್ಟನ್ನ ಟೀಚರ್ಸ್ಗೆ ಎಷ್ಟು ಟೆನ್ಷನ್ ಇರ್ತಂತ ಈಗ ಗೊತ್ತಾಗ್ತದೆ ಅನ್ಕೋತೀನಿ ಎಲ್ಲ ಪೇರೆಂಟ್ಸ್ಗೆ. ಸೊ ಇದನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಈ ನಮ್ಮ ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಅವ್ರ ಟೀಚರ್ ಸ್ಟಾಫ್, ಆ್ಯಕ್ಚುಲಿ ಟೀಚರ್ ಸ್ಟಾಫ್ಗೆ ಬರ್ಕರ್ ಸರ್ಗೆ ತುಂಬ ಧನ್ಯವಾದಗಳು. ಆಮೇಲೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್ಗೆ. ನೀವೆಲ್ಲ ನಮ್ಮ ಬಸ್ನಾಗ ತಿರುಗಾಡ್ತಿರಲ್ಲ, KSRTC ಬಸ್ನಾಗ, KSRTC ಬಸ್ನಾಗ ತಿರುಗಾಡ್ತಾರೆ ಸ್ಟೂಡೆಂಟ್ಸ್, ಚೆನ್ನಾಗಿ ಹಂಗೆ ತಿರುಗಾಡ್ರಿ. ಯಾಕಂದರೆ ಶಕ್ತಿ, ಹೆಣ್ಮಕ್ಳಿಗೆ ಶಕ್ತಿಯನ್ನು ಫ್ರೀ ಕೊಡ್ತಾ ಇದ್ದೀವಿ. ಓಕೆ, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ರಿ. ಆ್ಯಂಡ್ ಪರ್ಸೆಂಟೇಜ್